ನೀನು ಯಾರ ಬಗ್ಗೆ ಏನು ಗಾಸಿಪ್ ಹೇಳಬೇಕಾದ್ರೂ ಪೂರ್ತಿ ಡೀಟೇಲ್ಸ್ ಹೇಳೋ. ಜಸ್ಟ್ ಹೈಲೈಟ್ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ಬೇಡ. ನಿಲ್ಲಿಸ್ಬಿಟ್ಮೇಲೆ ವೈಟ್ ವಾಶ್ ಮಾಡಬೇಡ, ಆಯಿತಾ? ಫಾರ್ ಎಕ್ಸಾಂಪಲ್, ರಮೇಶ ಮನೆ ಮಾರ್ದ ಅಂದರೆ ರಮೇಶ ಯಾಕೆ ಮನೆ ಮಾರ್ದ, ಎಷ್ಟು ಸಾಲ ಇತ್ತು, ಎಷ್ಟು ಸಾಲ ತೀರಿಸಿದ್ದ, ಇನ್ನೂ ಎಷ್ಟು ಲೋನ್ ಬಾಕಿ ಇತ್ತು, ಏನು ಕಷ್ಟ ಆಯಿತು, ಫುಲ್ ಡೀಟೇಲ್ಸ್ ಹೇಳಬೇಕು. ಇವಾಗ ಎಲ್ಲೂ ಹೋಗಿದ್ದಾನೆ, ಇವಾಗ ಹೋಗಿರೋ ಮನೆ ಬಾಡಿಗೆ ಮನೆನಾ ಅಥವಾ ಬೇರೆ ಮನೆ ಕೊಂಡ್ಕೊಂಡು ನಿಮ್ಮ ಮನೆ ಮಾರದ್ನ, ಅದೆಲ್ಲ ಫುಲ್ ಡೀಟೇಲ್ಸ್ ಹೇಳಬೇಕು. ಅದೇ ರೀತಿ ಡೈವರ್ಸ್ ಆದರೆ ಅವರಿಬ್ಬರು ಮಧ್ಯೆ ಏನು ನಡೀತಾ ಇತ್ತು, ಕುಡ್ಕೊಂಬಂದು ಹೊಡಿತಾ ಇದ್ನ ಅಥವಾ ಹೆಂಡ್ತಿನೇ ಗಂಡಂಗೆ ಹೊಡಿತಾ ಇಲ್ಲ, ಪೂರ್ತಿ ಹೇಳಬೇಕು. ನೀನೇನು ಮಾಡ್ತೀಯ ಗೊತ್ತಾ, ಬರೀ ಒಂದು ಮೇನ್ ಹೆಡ್ಲೈನ್ ಹೇಳಿಬಿಟ್ಟು ಹೌದಾ ಮನೆ ಮಾರಿಬಿಟ್ನಾ ಅಂತ ನಾನೇನಾದರೂ ಕೇಳಿದ್ರೆ, ಅಯ್ಯೋ ಪಾಪ ಏನು ಕಷ್ಟ ಇತ್ತೋ ಏನೋ, ಅಯ್ಯೋ ಬಿಡು ಅವರಿಬ್ಬರು ಮಧ್ಯೆ ಏನು ನಡೀತೋ ಏನೋ ಅಂತ ಯಾಕೆ ವೈಟ್ ವಾಶ್ ಮಾಡ್ತೀಯಾ? ನನಗೆ ಗೊತ್ತು ನಿನಗೂ ಗಾಸಿಪ್ ಮಾಡೋಕ್ಕೆ ಅಷ್ಟೇ ಆಸೆ ಇದೆ, ನನ್ನಷ್ಟೇ ಆಸಕ್ತಿ ಆಸೆ ನಿನಗೂ ಇದೆ. ಅದಕ್ಕೆ ತಾನೇ ನೀನು ನಂಗೆ ಹೇಳಿದ್ದ ಅವ್ನು ಮನೆ ಮಾರಿದ್ದು, ಅವರಿಬ್ಬರು ಡೈವರ್ಸ್ ಮಾಡಿದ್ದು. ಹಾಂ, ನಿನಗೆ ಗಾಸಿಪ್ ಮಾಡೋ ಆಸಕ್ತಿ ಇರಲಿಲ್ಲ ಅಂದರೆ ನೀನು ಈ ವಿಚಾರ ಪ್ರಸ್ತಾಪನೆ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಇರ್ತಾಯಿದ್ದೆ. ಆದರೆ ನಿನಗೂ ಬೇಕು, ಅದಕ್ಕೆ ನೀನು ಒಂದು ಲೈನ್ ಹೇಳಿಬಿಟ್ಟು ಅಯ್ಯೋ ಆಮೇಲೆ ನಾನೇನು ತಪ್ಪು ತಿಳ್ಕೊಬಾರ್ದಲ್ಲ, ನೀನು ಗಾಸಿಪ್ ಅಂತ ನಾನು ತಿಳ್ಕೊಬಾರ್ದಲ್ಲ, ಅದಕ್ಕೆ ವೈಟ್ ವಾಶ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಯ್ಯೋ ಪಾಪ ಅವ್ರ ಸಂದರ್ಭ ಏನೋ ಇವ್ರ ಸಂದರ್ಭ ಏನೋ ಅಂತ. ಕುತ್ಕೋ ಸುಮ್ಮನೆ. ಒಂದು ಲೈನ್ ಗಾಸಿಪ್ ಮಾಡಿದ್ರೂ ಗಾಸಿಪ್ಪೆ, ಫುಲ್ ಪ್ಯಾರಾಗ್ರಾಫ್ ಪೇಜ್ಗಟ್ಟಲೆ ಅಥವಾ ಒಂದು ಮೆಗಾ ಸೀರಿಯಲಷ್ಟು ಗಾಸಿಪ್ ಮಾಡಿದ್ರೂ ಗಾಸಿಪ್ಪೆ. ಎರಡಕ್ಕೂ ಒಂದೇ ಶಿಕ್ಷೆ ಗರುಡ ಪುರಾಣದಲ್ಲಿ. ನೀನು ನೆಕ್ಸ್ಟ್ ಟೈಮ್ ಗಾಸಿಪ್ ಹೇಳುವಾಗ ಪೂರ್ತಿ ಹೇಳಬೇಕು. ಈ ಥರ ಹೈಲೈಟ್ಗಳು ಹೇಳಿ ಪ್ಯಾರಾಗ್ರಾಫು ಪೇಜ್ಗಳು ಮಿಸ್ ಮಾಡಿದ್ರೆ ಅದಕ್ಕೆ ಗರುಡ ಪುರಾಣದಲ್ಲಿ ಏನು ಶಿಕ್ಷೆ ಇದೆ ಗೊತ್ತಾ? ಅಯ್ಯೋ ನಾನು ಯಾಕೆ ಹೇಳಿ, ಅವ್ರವ್ರ ಪಾಪ ಅವ್ರವ್ರು ಅನುಭವಿಸ್ತಾರೆ ಅಷ್ಟೇ.